यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ವಿಜಯಪುರ ಜಿಲ್ಲೆಯ ಒಂದು ತಿಕೋಟ ಶಾರದಾಂಬ ಅಂತಕ್ಕಂಥ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಏನು ಒಂದು ಕೆಇ ನಡೆಸ್ತಕ್ಕಂಥ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಏನು ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು, ಆ ಗೊಂದಲಗಳನ್ನ ಇವತ್ತು ನಿವಾರಣೆ ಮಾಡುವಂತ ಒಂದು ವಿವೇಚನೆ ಒಳಗೆ ಜಿಲ್ಲಾಧಿಕಾರಿ ಆಡಳಿತ ಆಗಿರ್ಬೋದು, SP ಅವರು ಆಗಿರ್ಬೋದು ತುಂಬಾ ಕಟ್ಟುನಿಟ್ಟಾಗಿ ಇವತ್ತು ಒಂದು ಎಕ್ಸಾಮ್ ಅನ್ನ ನಡೆಸಿದ್ದಾರೆ. ಇಡೀ ಜಿಲ್ಲೆ ಮತ್ತು ರಾಜ್ಯ ತುಂಬಾ ಸುಸಂಸ್ಕೃತವಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ, ಯಾವುದೇ ಪೇಪರ್ ಲೀಕ್ ಆಗದ ರೀತಿಯಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಇವತ್ತು ಎಕ್ಸಾಮ್ ನಡೆಸಿದ್ದಾರೆ. ಅದಕ್ಕೆ ನಾವು ಇಡೀ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ, ಆಭಾರಿಯಾಗಿರ್ತೇವೆ. ಆದ್ರೂ ಕೂಡ ಕೆಲವೊಂದು ಏನು ತಿಕೋಟದಲ್ಲಿ ನಡೆದಿರ್ತಕ್ಕಂಥ ಒಂದು ಗೊಂದಲ ಏನಿದೆ ಅದು ಆಗ್ಬಾರ್ದಾಗಿತ್ತು. ಆದ್ರೆ ವಿದ್ಯಾರ್ಥಿಗಳು ಇವತ್ತು ಪೇಪರ್ ಲೇಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಕೆಲವೊಂದು ಕ್ವಶನ್ ಪೇಪರ್ ಆಗಿರ್ಬೋದು, ಆನ್ಸರ್ ಇದು ಆಗಿರ್ಬೋದು, ಅವು ಒಂದ್ ಸ್ವಲ್ಪ ವೇರಿಯೇಷನ್ ಅಲ್ಲಿ ಬೇರೆ ಬೇರೆ ಆಗಿವೆ ಅಂತಕ್ಕಂಥ ಒಂದಿಷ್ಟು ಆರೋಪಗಳಿವೆ. ಅವನ್ನು ಕೂಡ ನಮ್ಮ ಜಿಲ್ಲಾ ಆಡಳಿತದಿಂದ ಮತ್ತು ಸರ್ಕಾರದಿಂದ KEA ಇಂದ ತನಿಖೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾರು ತಪ್ಪಿದೆ, ಏನಾಗಿದೆ, ಯಾವ ಸಮಸ್ಯೆಗೆ ಏನ್ ಪರಿಹಾರ ನೀಡಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಹೊರಡಿಸ್ತೀವಿ, ನಾವು ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಒಂದು ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಯಾವುದೇ ಗೊಂದಲ ಇಲ್ಲದೆ ಇಡೀ ವಿಜಯಪುರ ಜಿಲ್ಲೆಯಲ್ಲೇ ಒಂದು ಅತ್ಯುನ್ನತವಾಗಿ ಒಳ್ಳೆ ರೀತಿಯಿಂದ ಬಂದಿರತಕ್ಕಂತ ಸ್ಟೂಡೆಂಟ್ ಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇವತ್ತೇನು ಎಕ್ಸಾಮ್ ನಡೆಸಿದ್ದಾರೆ ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಆಭಾರಿಯಾಗಿದ್ದೇವೆ ಅಂತೇಳಿ ನಾನು ಇವತ್ತು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ವಿದ್ಯಾರ್ಥಿ ಹೊರಗೆ ಬಂದು ಪ್ರದರ್ಶನ ಮಾಡಕ್ಕೆ ನಾನು ಒಂದು ತಿಳಿಸೋದಿಷ್ಟೇ, ನಮ್ಮ ಯಾವುದೇ ಒಂದು ಪರೀಕ್ಷೆ ನಡೆಯುವಂತ ಒಂದು ಸಂದರ್ಭದಲ್ಲಿ ನಾವು ತಾಳ್ಮೆಯಿಂದ ಸಂಯಮದಿಂದ ಇವತ್ತು ನಡ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ. ಸುಮಾರು 4-5 ವರ್ಷಗಳಿಂದ ಇವತ್ತು ಎಕ್ಸಾಮ್ ಅನ್ನ ಓದಿ ಇವತ್ತು ಯಾವುದೇ ಒಂದು ಎಕ್ಸಾಮ್ ಅನ್ನ ಬರಿಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ತಾಳ್ಮೆ ಶಕ್ತಿ ಬೇಕಾಗ್ತದೆ. ಇವತ್ತು ಅಲ್ಲಿ ಇರ್ತಕ್ಕಂಥ ಸೂಪರ್ವೈಸರ್ ಇವತ್ತು ತಾಳ್ಮೆಯಿಂದ ಹೇಳ್ತಕ್ಕಂಥದನ್ನ ಕೇಳಿ ನಾವೇನಾದ್ರೂ ಎಕ್ಸಾಮ್ ಬರೆದಿದ್ದಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ, ಯಾಕಂದ್ರೆ ಹಾಸನದಲ್ಲಿ ಕೂಡ ಇದೇ ಸಮಸ್ಯೆ ಆಗಿತ್ತು. ಕ್ವಶನ್ ಪೇಪರು ನನ್ಗೆ ಇವತ್ತು ಇದ್ದಂತ ಆನ್ಸರ್ ಶೀಟು ಏನು ಇವತ್ತು ಚೇಂಜ್ ಆಗಿದೆ ಅಂತಕ್ಕಂಥ ಒಂದು ಇದ್ರ ಮೇಲೆ ಏನ್ ಇವತ್ತು ಸಮಸ್ಯೆ ಆಗಿತ್ತು ಅದನ್ನ ಸಂಯಮದಿಂದ ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕರು ಅವ್ರಿಗೆ ತಿಳಿಸಿ ಏನು ಎಕ್ಸಾಮ್ ಬರ್ಸಿದ್ರಲ್ಲ ಯಾವುದೇ ಸಮಸ್ಯೆ ಆಗ್ಲಿಲ್ಲ. ಅದೇ ರೀತಿ ಇಲ್ಲಿನೂ ಕೂಡ ಆ ಒಂದು ಗೊಂದಲವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಇವತ್ತು ಕ್ರಮ ಕೈಗೊಳ್ಬೇಕಾಗಿತ್ತು. ಆದ್ರೆ ಕ್ರಮ ಕೈಗೊಳ್ಳದೆ ಇರತಕ್ಕಂಥ ಪಕ್ಷದಲ್ಲಿ ಇವತ್ತು ಹೊರಗಡೆ ಬಂದು ವಿದ್ಯಾರ್ಥಿಗಳು ಇವತ್ತು ಹೋರಾಟ ಮಾಡೋದಾಗಿರ್ಬೋದು, ಚಿರಾಟ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಅಲ್ಲಿ ಆರೋಪಗಳು ಬಂದಿರತಕ್ಕಂಥದ್ದು ಯಾವುದೇ ರೀತಿ ಪೇಪರ್ ಲೀಕ್ ಅಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಅನ್ನ ಬೇರೆಯವರಿಗೆ ವಾಟ್ಸಪ್ ಮೂಲಕ, ಬೇರೆ ಬೇರೆ ತಂತ್ರಜ್ಞಾನ ಮೂಲಕ ಇಲ್ಲ ಬೈ ಹ್ಯಾಂಡ್ ಆಗಿ ಕೊಡುವುದ ಮೂಲಕ ಏನು ಇವತ್ತು ಹರಿದಾಡ್ತಿರ್ದ್ವಪ್ಪ ಅಂತಂದ್ರೆ ಅದು ಪೇಪರ್ ಲೀಕ್ ಅಂತೇಳಿ ನಾವು ಇವತ್ತು ಭಾವಿಸ್ಬೋದಾಯ್ತು. ಯಾವುದೇ ಅಂತ ಒಂದು ಯಾವುದೇ ಸಂದರ್ಭ ಉಂಟಾಗದೆ ಇವತ್ತು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ನಾವು ಹೇಳೋದು ತಪ್ಪಾಗ್ತದೆ. ಸಾಕ್ಷಿ ಆಧಾರದಲ್ಲಿ ಇಲ್ಲದೆ ನಾವ್ ಇವತ್ತು ಏನಾದ್ರೂ ಪೇಪರ್ ಲೀಕ್ ಆಗಿದೆ, ಮತ್ತೊಂದಾಗಿದೆ ಅಂತೇಳಿ ಹೇಳುವ ಮೂಲಕ ನಿಯತ್ತಾಗಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಮನಸ್ಸಿನ ಮೇಲೆ ಆಘಾತವಾಗುವಂತ ಒಂದು ಕೆಲವೊಂದು ಲಕ್ಷಣಗಳು ನಡೀತಾ ಇರ್ತವೆ. ಅದಕ್ಕಾಗಿ ಯಾರು ಕೂಡ ಸುಮ್ಮನೆ ಆರೋಪಗಳನ್ನ ಮಾಡದೇ ಇರತಕ್ಕಂಥದ್ದು ಮಾಡಬಾರ್ದು. ಇವತ್ತು ಆರೋಪಗಳು ಮಾಡ್ಬೇಕಾದ್ರೆ ನಮ್ಮಲ್ಲಿ ಸಾಕ್ಷಿ ಇರ್ಬೇಕು. ಸಾಕ್ಷಿ ಇಲ್ಲದೆ ಇರ್ತಕ್ಕಂಥ ಆರೋಪಗಳು ಸುಳ್ಳು ಆರೋಪಗಳು ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗ್ತದೆ. ಕ್ವಶನ್ ಪೇಪರ್ ಮತ್ತು ವೈಮಾರ್ಕ್ ಶೀಟ್ ಏನಾಗಲ್ಲ ಲೇಟ್ ಮಾಡಿಕೊಟ್ಟಿದ್ದಾರೆ ಆರೋಪ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಹೊರಗೇನು ಬಂದಿಲ್ಲ, ಟ್ಯಾಗ್ ಕ್ವಶನ್ ಪೇಪರ್ ವೈಮಾರ್ಕ್ ಶೀಟ್ ಇದೆ, ಮತ್ತು ಅದಕ್ಕೆ ಏನು ಸಂಬಂಧ ಇಲ್ಲ. ನಾನು ಇವತ್ತು ಕೇಳ್ಕೊಳ್ಳೋದಿಷ್ಟೇ, DC ಅವ್ರು ನಿನ್ನೆ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಕ್ವಶನ್ ಒಂದು 15 ನಿಮಿಷ ಲೇಟ್ ಆಗಿರ್ಬೋದು, ನಾವು ಹೆಚ್ಚಿಗೆ ಟೈಮ್ ಕೊಟ್ಟಿದೀವಿ ಅಂತ ಹೇಳಿ. ಅದು ಹೆಚ್ಚಿಗೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಕಾನೂನು ಇವತ್ತು KE ಅವರು ಇವತ್ತು ಆದೇಶ ಕೂಡ ಹೊರಡಿಸಿದೆ, ಆದೇಶದಲ್ಲಿ ಇದೆ, ಅದು ನೋಟಿಫಿಕೇಶನ್ ಅಲ್ಲಿ. ಅಂದ್ರೂ ಕೂಡ ತಾಳ್ಮೆಯಿಂದ ಇವತ್ತು ವರ್ತಿಸದೆ ಇವತ್ತು ನಾವೇನಾದ್ರೂ ಬೇರೆ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ, ಯಾಕಪ್ಪ ಅಂದ್ರೆ ನ್ಯಾಯ ಕೊಡ್ತಕ್ಕಂಥವ್ರು ಒಳಗಡೆನೆ ಇದ್ರು. ಆ ಎಕ್ಸಾಮ್ ಸೆಂಟರ್ನ ಇನ್ಚಾರ್ಜ್ ಯಾರು ಇದ್ರಲ್ಲ ಅವ್ರ ಹತ್ರನೇ ನಾವು ನ್ಯಾಯ ಕೇಳ್ಬೇಕು. ಹೊರಗಡೆ ಬಂದು ಇವತ್ತು ಇದು ಮಾಡೋದ್ರಿಂದ ನ್ಯಾಯಕ್ಕೆ ಇವತ್ತ ಕೇಳುವಂತ ಪರಿಸ್ಥಿತಿ ಅಲ್ಲ ಅಂತಕ್ಕಂಥದ್ದು ನಂದು ಒಂದು ಉದ್ದೇಶ. ಅದಕ್ಕಾಗಿ ನಾನು ಮುಂದಿನ ಯಾವೇ ಇಂಥ ಎಕ್ಸಾಮ್ ಅನ್ನ ನಾವು ಏನಾದ್ರೂ ಬರಿಬೇಕಾದ್ರೆ ಇವತ್ತು ನಡೆಸ್ಬೇಕಾದ್ರೆ ತುಂಬಾ ಇನ್ನೂ ಜಾಗೃತಿಯಾಗಿ ಸರ್ಕಾರ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ತುಂಬಾ, ಯಾಕಪ್ಪ ಅಂತಂದ್ರೆ ನಾವು ಶ್ರಮ ಪಟ್ಟು ಓದಿರ್ತೀವಪ್ಪ ಅಂತಂದ್ರೆ ಎಕ್ಸಾಮ್ ನಮ್ಮ ಒಂದು ಭವಿಷ್ಯದ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಕ್ಷಣ ಅದು. ಆ ಸಂದರ್ಭದಲ್ಲಿ ನಮ್ಮ ಒಂದು ತಿಳುವಳಿಕೆ ಜಾಸ್ತಿ ಮಟ್ಟದಲ್ಲಿ ಇವತ್ತು ವಿಚಾರಗಳನ್ನ ಮಾಡಿ ತಾಳ್ಮೆಯನ್ನ ಇಟ್ಟುಕೊಂಡು ನಾವು ಇವತ್ತು ಇಂಥ ಒಂದು ಕಾರ್ಯ ಮಾಡ್ಬೇಕಾದ್ರೆ ನಾವು ವಿಚಾರ ಮಾಡ್ಬೇಕು ಅಂತಕ್ಕಂಥದ್ದು ನಂದು ಒಂದು ವಿಚಾರ ಇವತ್ತು. ಯಾಕಪ್ಪ ಅಂದ್ರೆ ಇವತ್ತು ಈ ತರ ಎಕ್ಸಾಮ್ ನಡಿಬೇಕಾದ್ರೆ ನಾವು ಕೂಡ ಜೈಲಿಗೆ ಹೋಗಿ ಬಂದಿದ್ವಿ.
ಸುಮಾರು ಹೋರಾಟಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ 5 ವರ್ಷದಿಂದ ಏನು ಇವು ಸರ್ಕಾರ ಉದ್ಯೋಗಗಳನ್ನ ಕರೆದೇ ಇರತಕ್ಕಂಥ ಪಕ್ಷದಲ್ಲಿ ಸಂಘಟನೆ ಮಾಡಿ ಸುತ್ತಾಡಿ ಇವತ್ತು ಇಡೀ ರಾಜ್ಯ ತುಂಬಾ ಇವತ್ತು ಫಸ್ಟ್ ಪ್ರಪ್ರಥಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡಿದ ತಕ್ಷಣ ಈ ಒಂದು ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತ ಹೋರಾಟಗಳು ಪ್ರಾರಂಭ ಆದಾಗ ಇವು ಒಂದು ಎಕ್ಸಾಮ್ ಅನ್ನ ಇವತ್ತು ಸರ್ಕಾರಿ ಇಲಾಖೆಯಲ್ಲಿ ಇವತ್ತು ಈ ಒಂದು ಸರ್ಕಾರಿ ಉದ್ಯೋಗಗಳನ್ನ ತಗೊಳ್ಳುವಂತ ಒಂದು ಕ್ಷಣ ಇವತ್ತು ಆರಂಭವಾಗಿದೆ. ಅದನ್ನ ಯಾರು ಕೂಡ ದುರುಪಯೋಗ ಪಡ್ಕೊಳ್ಳದೆ ಇವತ್ತು ನಿಯತ್ತಾಗಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇವತ್ತು ಓದೋದು ಬರೆಯೋದ್ರಿಂದ ಶ್ರಮ ಪಟ್ಟು ಇವತ್ತು ಈ ಎಕ್ಸಾಮ್ ಅನ್ನ ಪಾಸ್ ಆಗಿ ತಾವು ಉದ್ಯೋಗಗಳನ್ನ ಪಡಿಬೇಕು ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಒಂದೆರಡು ಇವತ್ತಿನ ಒಂದು ಏನು ಈ ಸಂದರ್ಭ ಆಗಿದೆ ಇದನ್ನೆಲ್ಲವನ್ನ ತನಿಖೆ ಆಗ್ತದೆ, ತನಿಖೆ ಮಾಡ್ತಾರೆ. ಯಾರು ಕೂಡ ಉದ್ರೇಕಕ್ಕೆ ಒಳಗಾಗದೆ, ಯಾರು ಇವತ್ತು ಮನಸ್ತಾಪ ಪಟ್ಕೊಳ್ಳದೆ ಮುಂದಿನ ತಯಾರನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ನನ್ನ ಒಂದು ಆಶೆ ಇದೆ. ಎಷ್ಟು ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ರು, ನಮ್ಗೆ ಒಳಗೆ ಹೋಗಾಕ ಮಾತ್ರ ಅವಕಾಶ ಕೊಡಲಿಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಆರೋಪ ಮಾಡ್ತಾ ಇದ್ರು. ಈಗ ವೈಟ್ ಶೀಟ್ ಕ್ವಶನ್ ಪೇಪರ್ ಹೊರಗೆ ತಗೊಂಡೋಗಿದ್ರು, ಅದು ಹೊರಗೆ ತಗೊಂಡ ಮೇಲೆ ಅವ್ರು ಒಳಗೆ ಪ್ರವೇಶ ಇರ್ತೋ ಅಥವಾ ಇಲ್ಲ? ಇಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಒಂದು ಪರೀಕ್ಷಾ ಕೇಂದ್ರದ ಒಳಗಡೆ ಎಕ್ಸಾಮ್ ಬರೀಲಕ್ ಹೋದಪ್ಪ ಅಂತಂದ್ರೆ ಮುಗೀತು, ಹೊರಗಡೆ ಬರ್ಲಕ್ ಅವಕಾಶ ಇರೋದಿಲ್ಲ. ನಾವು ಎಕ್ಸಾಮ್ ಜಲ್ದಿ ಮುಗಿಸಿದ್ರು ಕೂಡ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಏನಿದೆ ಟೈಮ್ ಮೀರುವರೆಗೂ ಕೂಡ ಹೊರಗಡೆ ಬರೋಂತ ವ್ಯವಸ್ಥೆ ಇಲ್ಲ ಎಕ್ಸಾಮ್ ಒಳಗಡೆ. ಕೆಯುದವರು ಒಂದು ನೋಟಿಫಿಕೇಶನ್ ಒಳಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಬಂದಪ್ಪ ಅಂತಂದ್ರೆ ಮತ್ತೆ ಒಳಗಡೆ ತಗೋವಂತ ಯಾವುದೇ ಒಂದು ಸಂದರ್ಭ ಉಂಟಾಗೋದಿಲ್ಲ, ಅದು ಅವಕಾಶನೂ ಇಲ್ಲ. ಕಾನೂನು ಒಳಗಡೆ ಆಗಿರ್ಬೋದು, ಕೆಇ ಬೋರ್ಡ್ ನೀಡಿದಂತ ಒಂದು ನೋಟಿಫಿಕೇಶನ್ ಒಳಗಡೆ ಆಗಿರ್ಬೋದು, ಅದು ಅವಕಾಶ ಇರ್ಲಿಲ್ಲ, ಹೋಗೋಕೆ ಮತ್ತ ಸಂದರ್ಭ ಕೂಡ ಉಂಟಾಗೋದಿಲ್ಲ. ಅದಕ್ಕಾಗಿ ಪೊಲೀಸ್ ಆಗಲಿ ಅಲ್ಲಿ ಸಂಬಂಧಪಟ್ಟಂತ ಒಂದು ಏನ್ ಮೇಲ್ವಿಚಾರಕರಲ್ಲಿ ಆ ಹೊರಗಡೆ ಬಂದಿರ್ತಕ್ಕಂಥವ್ರಿಗೆ ಒಳಗಡೆ ಕಳಿಸುವಂತ ವ್ಯವಸ್ಥೆ ಇಲ್ಲ ಅಂತೇಳಿ ಅವರು ತಡೆದಿದ್ದಾರೆ. ಆ ತಡೆದಂತ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಉದ್ರೇಕಕ್ಕೆ ಒಳಗಾಗಿ ಇವತ್ತು ಘೋಷಣೆ ಕೂಡೋದಾಗಲಿ ಅಲ್ಲಿ ಒಂದ್ ಸ್ವಲ್ಪ ಸಂದರ್ಭ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಒಂದಿಷ್ಟು ಅಶಾಂತಿ ಮೂಡುವಂಥದ್ದು, ಅಲ್ಲಿ ಗದ್ದಲಗಳು ಉಂಟಾಗುದು, ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ತಡೆಯುವಂತ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕ್ರಮ ವಹಿಸಿದೆ. ಆದ್ರೆ ವಿದ್ಯಾರ್ಥಿಗಳ ನಿಜವಾಗ್ಲೂ ಅವ್ರು ಕೇಳ್ತಕ್ಕಂಥ ಬೇಡಿಕೆ ಇವತ್ತು ತಪ್ಪಾಗಿದ್ರೆ ಅದನ್ನ ತನಿಖೆ ಮಾಡ್ಬೇಕು. ಅವರು ಇವತ್ ಮೇಲೆ ಅವ್ರ ಮೇಲೆ ಏನಾದ್ರು ಲಾಠಿ ಚಾರ್ಜು ಅಂತದ್ದು ಇಂಥದ್ದು ಆಗಿದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಆ ರೀತಿ ಕಠಿಣ ಕ್ರಮ ಕೈಗೊಳ್ಳದೆ ವಿದ್ಯಾರ್ಥಿಗಳಿಗೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ಅವರು ತಿಳುವಳಿಕೆ ನೀಡುವಂತ ಹೇಳಿ ಇಲಾಖೆಗಳು ಆ ಕ್ರಮ ಕೈಗೊಳ್ಬೇಕು. ಅದು ತನಿಖೆ ಆಗ್ಬೇಕು. ತನಿಖೆಯಾಗಿ ಯಾರಿಗೂ ಕೂಡ ಅಲ್ಲಿ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತಕ್ಕಂಥ ನಮ್ದು ಕೂಡ ಬೇಡಿಕೆ ಇದು ಆಗ್ಬೇಕು ಅಂತಕ್ಕಂಥ ಕೂಡ ನಮ್ದು ಒತ್ತಾಯ ಆಗಿದೆ. ಕ್ವಶನ್ ಪೇಪರ್ ಮತ್ತು ವೈಮಾರ್ಕ್ ಶೀಟ್ ಅವ್ರ ಮೇಲೆ ತನಿಖೆ ಆಗ್ಬೇಕಲ್ಲ, ಅದು ಕೂಡ ತನಿಖೆ ಆಗ್ಬೇಕು. ಅದು ಯಾವ ಉದ್ದೇಶಕ್ಕೆ ಲೇಟ್ ಆಗಿ ಕೊಟ್ರು ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ 9:30 ಗಂಟೆಗೆ ಅಲ್ಲಿ ನಮ್ಮ ಕ್ವಶನ್ ಪೇಪರ್ ಬಂದಿದಾವೆ, ಯಾವ ಕಾರಣಕ್ಕಾಗಿ ಇಲ್ಲಿ ಲೇಟ್ ಆಗಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ರೂ ಕೂಡ ಮತ್ತೊಮ್ಮೆ ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿ ನಡೀತಕ್ಕಂಥ ಒಂದು ಪರೀಕ್ಷೆ ಅದು. ಅದಕ್ಕಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಮತ್ತೆ ಅದು ಯಾಕೆ ಲೇಟ್ ಆಗಿದೆ, ಏನ್ ಸಮಸ್ಯೆ ಆಗಿದೆ, ಯಾವ ಕಾರಣಕ್ಕಾಗಿ ಇವತ್ತು ಆರೋಪ ಮಾಡ್ತಾ ಇದ್ರೆ ಅವೆಲ್ಲವನ್ನು ತನಿಖೆ ಮಾಡಿ ಸವಿಸ್ತಾರವಾಗಿ ಇವತ್ತು ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸ ಇವತ್ತು ಜಿಲ್ಲಾಡಳಿತ ಮತ್ತು ಆ ಪರೀಕ್ಷೆ ನಡೆಸುವಂತ ಒಂದು ಜವಾಬ್ದಾರಿ ತೆಗೆದುಕೊಂಡ ಇಲಾಖೆ ಇವತ್ತು ಹೇಳ್ಬೇಕಾಗ್ತದೆ. ಎಲ್ಲವನ್ನು ತನಿಖೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ವಿದ್ಯಾರ್ಥಿಗಳು ಆತಂಕ ಪಡುವಂತದ್ದಾಗ್ಲಿ, ಅನ್ಯಾಯ ಆಗ್ತಕ್ಕಾಗಲಿ ಯಾವುದೇ ಆಗ್ಬಾರ್ದು ಅಂತಕ್ಕಂಥದ್ದು ಈ ಸಮಾಜಕ್ಕೆ ಮತ್ತು ಜನರಿಗೆ ತಿಳಿಸುವಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಂದು ಒತ್ತಾಯ. ಈಗ ಪರೀಕ್ಷೆ ಏನಾಗ್ಯಾವಲ್ಲ, ಈಗ ಯಾಕೆ ಗೊತ್ತಿಲ್ಲ ವಿದ್ಯಾರ್ಥಿ ಅವರು ಮರು ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಆಗಬೇಕು ತಾವು ಏನಂತೀರಿ? ಪರೀಕ್ಷೆ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ರೆ ಅದರಲ್ಲಿ ಸರಿಪಡಿಸುವುದು ಸರ್ಕಾರದ ಕೆಲಸ, ಅದು ಮಾಡ್ಬೇಕು, ಕಡ್ಡಾಯವಾಗಿ ಆಗ್ಬೇಕು. ಆದ್ರೆ ರಾಜಕೀಯ ದೃಷ್ಟಿಯಿಂದ, ರಾಜಕೀಯ ಹಿತಾಸಕ್ತಿಯಿಂದ ಇವತ್ತ ವಿದ್ಯಾರ್ಥಿಗಳನ್ನ ತಗೊಂಡು ಇವತ್ತು ಬೀದಿಯಲ್ಲಿ ನಿಂದ್ರಿಸ್ಕೊಂಡು ಇಲ್ಲ ಅವರ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಇವತ್ತು ಯಾವುದೋ ಆರೋಪ ಮಾಡುವಂತದ್ದಾಗಿರ್ಬೋದು, ವಿದ್ಯಾರ್ಥಿಗಳ ಮೈಂಡ್ ಡೈವರ್ಟ್ ಮಾಡುವಂತದ್ದಾಗಿರೋ ಇದು ಆಗ್ಬಾರ್ದು. ಯಾಕಪ್ಪ ಅಂತಂದ್ರೆ ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದಂತ ಒಂದು ವಿಚಾರ ಆಗಿರೋದ್ರಿಂದ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ತಮ್ಮ ಒಂದು ಸ್ವಹಿತಾಸಕ್ತಿ ಆಗಲಿ, ಪಕ್ಷದ ಸ್ವಹಿತಾಸಕ್ತಿ ಆಗಲಿ ಅವೆಲ್ಲವನ್ನು ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿಯೇ ಇವತ್ತು ನೇರವಾಗಿ ಕೆಲಸ ಮಾಡ್ಬೇಕಂತೇಳಿ ನಂದೊಂದು ಮನವಿ ಇದೆ. ಯಾರು ಕೂಡ ಇದರಲ್ಲಿ ರಾಜಕೀಯ ಮಾಡುವಂತ ಆಗಿರ್ಬೋದು, ಈ ಒಂದು ವ್ಯವಸ್ಥೆಗೆ ಕೆಟ್ಟ ಹೆಸರು ತರುವಂತದ್ದು ಆಗಿರ್ಬೋದು, ಈ ಷಡ್ಯಂತ್ರಗಳು ಮಾಡೋದಾಗಿರ್ಬೋದು, ಯಾವ ಕೂಡ ಆಗ್ಬಾರ್ದು ಅಂತಕ್ಕಂಥದ್ದು ನಂದು ಕೂಡ ಒತ್ತಾಸೆ ಆಗಿದೆ. ಏನಾದ್ರೂ ಆಗಿದ್ರೆ
ಇದ್ರ ಹಿಂದೆ ಏನಾದ್ರೂ ಕೈವಾಡ ಇದ್ರೆ ಇವತ್ತು ಸಂಘ ಪರಿವಾರದವ್ರು ಏನ್ ಇವತ್ತು ಹೋರಾಟ ಮಾಡೋದಾಗ್ಲಿ ನಿನ್ನೆ ಇವತ್ತು ಇದು ಮಾಡೋದಾಗ್ಲಿ ಇಂಥವ್ ಏನಾದ್ರು ಆಗಿದ್ರಪ್ಪ ಅಂತಂದ್ರ ಅದನ್ನು ಕೂಡ ತನಿಖೆ ಮಾಡ್ಲಿ. ತಪ್ಪೇನಾದ್ರು ಇತ್ತಪ್ಪ ಅಂದ್ರೆ ಯಾರ್ದು ತಪ್ಪಿತಸ್ಥರಿದಾರೋ ಅವ್ರ ಮೇಲೆ ಕ್ರಮ ಕೂಡ ಆಗ್ಲಿ ಅಂತಕ್ಕಂಥದ್ದು ನಮ್ಗೆ ಒತ್ತಾಯ. ಎಬಿಪಿ ಅವರು ಅಲ್ಲೇ ಪ್ರತಿಭಟನೆ ಮಾಡೋದು, ಡಿಸಿ ಅವರು ಅಲ್ಲೇ ಅವರು ಪೊಲೀಸರು ಮತ್ತು ಅವ್ರ ನಡುವೆ ಇದಾಗಿ ಅವ್ರಿಗೆ ತಡೆ ಹಾಕೊಂಡು ಈ ರೀತಿ ಮಾಡುದು ಸರಿ? ನಂದು ಒಂದು ವಿಚಾರ, ಇವತ್ತು ಬೀದಿಗಿಳಿದು ರಂಪಾಟ ಮಾಡ್ತಾ ಇದ್ರೆ ವಿಬಿಪಿ ಅವರು ಇದೇ ಒಂದು 2 ತಿಂಗಳ ಹಿಂದ್ಗಡೆ, ಸುಮಾರು 1 ತಿಂಗಳ ಹಿಂದ್ಗಡೆ ಇವತ್ತು ಇಡೀ ದೇಶದ ಜನ ಇವತ್ತು ನೀಟ್ ಅಕ್ರಮ ಆದಂತ ಸಂದರ್ಭದಲ್ಲಿ ಇಡೀ ದೇಶ ತುಂಬಾ ಚಳವಳಿಗಳು ಮಾಡಿದ್ರು. ನಾವು ಕೂಡ ಜೈಲಿಗೆ ಕೂಡ ಹೋಗಿ ಬಂದ್ವಿ. ಆ ವಿಚಾರವಾಗಿ ನಾವು ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕಿದ್ವಿ. ಆ ಸಂದರ್ಭದಲ್ಲಿ ನೀವು ಮಲ್ಕೊಂಡಿದ್ರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಚಿರಾಟ ರಂಪಾಟ ಇವತ್ತು ಸರ್ಕಾರದ ಘೋಷಣೆಗಳು ಇವು ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಇವತ್ತು ತಲ್ಲೀನಗೊಳಿಸುವಂತ ಒಂದು ವಿಚಾರ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯಾಕಪ್ಪ ಅಂತಂದ್ರೆ 4-5 ವರ್ಷಗಳಿಂದ ಓದಿ ಸತತವಾಗಿ ಅವ್ರಿಗೆ ಸರ್ಕಾರಿ ಉದ್ಯೋಗಗಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೋರಾಟಗಳನ್ನ ಮಾಡಿ ನಾವು ಎಷ್ಟೋ ಕನ್ಫರ್ಮ್ ಆಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಆದ್ರೆ ಆ ಸಂದರ್ಭದಲ್ಲಿ ಇವ್ರು ಎಲ್ಲಿ ಇದ್ರು ಅಂತಕ್ಕಂಥ ನನ್ನ ಪ್ರಶ್ನೆ. ಚಿರಾಟ ಹಾರಾಟ ಏನೇ ಇದ್ರು ಕೂಡ ವಿದ್ಯಾರ್ಥಿಗಳ ಪರ ಅಲ್ಲ ಅಂತಕ್ಕಂಥದ್ದು ನನ್ನ ವಿಚಾರ. ಇವ್ರು ವಿದ್ಯಾರ್ಥಿಗಳ ಪರ ಇದ್ರಪ್ಪ ಅಂತಂದ್ರೆ ಮೊನ್ನೆ ಮೀಟ್ ಭ್ರಷ್ಟಾಚಾರ ಆದಾಗ ಇವ್ರು ಹೋರಾಟ ಮಾಡ್ಬೇಕಾಗಿತ್ತು. ಇಡೀ ದೇಶ ತುಂಬಾ ನಮ್ಮ ದೊಡ್ಡ ಸಂಘಟನೆ, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಸದಸ್ಯತ್ವ ಇದೆ ಅಂತ ಹೇಳುವಂತ ಈ ಒಂದು ವಿಬಿಪಿ ಸಂಘಟನೆ ನೀಟ್ ಪರೀಕ್ಷೆ ಅಕ್ರಮ ಆದಂತ ಸಂದರ್ಭದಲ್ಲಿ ಅಲ್ಲಿ ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆದಂತ ಸಂದರ್ಭದಲ್ಲಿ ಹಲ್ಲೆ ಆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತೀರ್ಕೊಂಡ್ರು. ಅಂತ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರು ಅಂತಕ್ಕಂಥದ್ದು ಎಚ್ಚರ ಆಗಿದೆ. ಇವರಿಗೆ ಸಮಯ ಸಿಕ್ಕಿದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಜವಾಗ್ಲು ನೀವು ವಿದ್ಯಾರ್ಥಿಗಳ ಪರ ಇದ್ರಪ್ಪ ಅಂತಂದ್ರೆ ಯಾವುದೇ ಸಂದರ್ಭ ಇರಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ನೀವು ಧ್ವನಿ ಎತ್ತಬೇಕು. ಅದು ಬಿಟ್ಟು ಸರ್ಕಾರದ ಒಂದು ದುರುದ್ದೇಶ ಇಟ್ಟುಕೊಂಡು ಒಂದು ಪಕ್ಷದ ಕೈಗೊಂಬೆ ಆಗಿ ಕೈಚೀಲ ಆಗಿ ನೀವು ಏನ್ ಮಾಡ್ತಾ ಇದ್ದೀರಲ್ಲ ಇದು ತಪ್ಪು. ನಿಜವಾಗ್ಲೂ ನಿಮ್ಮ ಮೇಲೆ ವಿದ್ಯಾರ್ಥಿಗಳ ಕಾಳಜಿ ಇತ್ತಪ್ಪ ಅಂತಂದ್ರೆ ಮಾಡಿ. ಸುಮಾರು ಸಮಸ್ಯೆಗಳಿದ್ದು ಅಂತ ಸಂದರ್ಭದಲ್ಲಿ ನೀವು ಧ್ವನಿ ಕೊಡಿ. ಎಲ್ಲಾ ಸಮಸ್ಯೆಗಳು ಇದ್ದಾಗೂ ಕೂಡ ಬಿಟ್ಟು ಏನೋ ಒಂದು ಆಗಿದೆ, ಒಂದು ದೊಡ್ಡ ಪ್ರಭಾವ ಸೃಷ್ಟಿ ಮಾಡುವಂಥದ್ದು, ಪ್ರಭುಗಂಡವನ್ನು ಸೃಷ್ಟಿ ಮಾಡುವಂಥದ್ದು ನಿಮ್ಮ ಏನು ನೀಚಕತನ ಇದೆ ವಿದ್ಯಾರ್ಥಿಗಳ ಮೇಲೆ ಮಾನಸಿಕವಾಗಿ ನೀವು ಸೃಷ್ಟಿ ಮಾಡುವಂತ ಒಂದು ಕೆಲಸಗಳೇನಿದೆ ಅದು ತಪ್ಪು ಅಂತದ್ದು ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ನೋಡ್ತಾ ಇರ್ತೀವಿ. ನೀವು ಯಾವ ಸಂದರ್ಭದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ, ನೀವು ಒಂದು ಪಕ್ಷದ ಪರವಾಗಿ ಬಿ ಟೀಮ್ ಆಗಿ ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದು ಇಡೀ ವಿಜಯಪುರ ಜಿಲ್ಲೆ ಅಲ್ಲ ಇಡೀ ರಾಜ್ಯಕ್ಕೆ ನಿಮ್ಮ ಒಂದು ಕೆಲಸ ಗೊತ್ತಾಗಿದೆ. ನಿಮ್ಮ ಒಂದು ಏನು ವಿದ್ಯಾರ್ಥಿ ಪರ ಅದಿರೋ ಇಲ್ಲ ಪಕ್ಷದ ಪರ ಅದಿರೋ ಅಂತಕ್ಕಂಥ ನಿಲುವು ಯಾವ ರೀತಿ ಇದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಿದ್ರೆ ಈ ಒಂದು ಡೋಂಬ್ರಾಟ ಮಾಡುವಂಥದ್ದು ಬಿಟ್ಟು ನಿಜವಾಗ್ಲೂ ವಿದ್ಯಾರ್ಥಿ ಪರ ಕೆಲಸ ಮಾಡ್ರಿ ಅಂತಕ್ಕಂಥದ್ದು ನನ್ನ ಮನವಿ. ಇಲ್ಲಿ ಕರ್ನಾಟಕದಲ್ಲಿ ಯಾರು ಕೊಡ್ತಾರೆ? ಉಸ್ತುವಾರಿ ಮಂತ್ರಿ ಕೊಡ್ತಾರೆ, ಇನ್ನೇನು ಶಾಸಕ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ನಾನು ಕೇಳೋದಿಷ್ಟೇ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದ್ರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ರಿ, ಹೋರಾಟ ಮಾಡ್ರಿ. ಅದನ್ನ ಬಿಟ್ಟು ಇಲ್ಲಿ ರಾಜಕೀಯ ಮಾಡೋತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ನನ್ನ ಉದ್ದೇಶ. ಅಲ್ಲೇ ನೀಟ್ ಎಕ್ಸಾಮ್ ಲೀಕ್ ಆಗಿದೆ, ಇಲ್ಲೇನು ಲೀಕ್ ಆಗ್ಯಾವ? ಲೀಕ್ ಆಗ್ತಿದ್ರೆ ಎಕ್ಸಾಮ್ ಆಗ್ತಿಲ್ಲ. ನಾನ್ ಮಾತಾಡ್ತಿರೋದೇನಪ್ಪಾ ಅಂತಂದ್ರೆ ಲೀಕ್ ಆಗಿಲ್ಲ, ಪೇಪರ್ ಲೀಕ್ ಆಗೋದು ಬೇರೆ. ಲೀಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದ ನೀಟ್ ಎಕ್ಸಾಮ್ ಅನ್ನ ಟೆಲಿಗ್ರಾಮ್ ಮೂಲಕ, ಫೇಸ್ಬುಕ್ ಮೂಲಕ, ವಾಟ್ಸಪ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಹರಿಬಿಟ್ಟು ಬಿಸ್ನೆಸ್ ಮಾಡ್ಕೊಂಡಿರಲ್ಲ ಅದು ಲೀಕ್. ವಿದ್ಯಾರ್ಥಿಗಳ ಮಧ್ಯೆ ಗೊಂದಲ ಸೃಷ್ಟಿ ಆಗುವಂತದ್ದು ಮತ್ತೆ ತಾಳ್ಮೆ ಇರಲಾರದಂತ ಒಂದು ಪ್ರಯತ್ನದಲ್ಲಿ ಗೊಂದಲ ಆಗಿದೆ ಅದು ಬೇರೆ. ಅದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಬೇರೆ. ಏನೋ ಒಂದು ಅಚಾನಕ್ ಆಗಿ ಆಕಸ್ಮಿಕವಾಗಿ ಉದ್ರೇಕಕ್ಕೆ ಒಳಗಾಗಿ ಆಗಿರ್ತಕ್ಕಂಥದ್ದು ಬೇರೆ. ಅದನ್ನೇ ಎರಡೂ ಸೇರಿಸಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನ ರಾಜ್ಯ ಸರ್ಕಾರಕ್ಕೆ ಎಳೆದು ತಗೊಂಡ್ಬಂದು ವಿದ್ಯಾರ್ಥಿಗಳಿಗೆ ಮೇಲೆ ಹೆಚ್ಚಿನ ಒಂದು ಅವ್ರ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಇದು ತಪ್ಪು. ನಾನ್ ಹೇಳ್ತಾ ಇರೋದು ವಿಬಿಪಿ ಅವ್ರಿಗೆ ಇಷ್ಟೇ, ಸಾಕ್ಷಿ ಪೂರ್ವಕವಾಗಿ ನೀವು ಆರೋಪಗಳನ್ನ ಮಾಡಿ ಅದನ್ನ ಬಿಟ್ಟು ಸುಮ್ನೆ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು, ವಿದ್ಯಾರ್ಥಿಗಳ ನಡುವೆ ಪ್ರಭುಗಂಡ ಸೃಷ್ಟಿ ಮಾಡೋದು ಇವೆಲ್ಲವೂ ಕೂಡ ನಡೆಯುವುದಿಲ್ಲ. ನಿಮ್ಮ ಈ ಪಕ್ಷದ ಒಂದು ಇಚ್ಛಾಶಕ್ತಿಯಿಂದ ಮಾಡ್ತಿರ್ತಕ್ಕಂಥದ್ದು, ರಾಜಕೀಯ ಒಂದು ಇಚ್ಛಾಶಕ್ತಿಯಿಂದ ಮಾಡ್ತಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಮತ್ತು ರಾಜ್ಯದ ಯುವ ಜನರಿಗೆ ಗೊತ್ತಾಗಿದೆ. ಈ ಡಂಬ್ರಾಟವನ್ನು ಬಿಟ್ಟು ನಿಯತ್ತಾಗಿ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ರಿ ಅಂತಕ್ಕಂಥದ್ದು ನನ್ನ ಒಂದು ಅವಲೋಕನೆ ಆಗಿದೆ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇವತ್ತೇನು
ಬಿಜಾಪುರ ಜಿಲ್ಲೆ ತಿಕೋಟ ಗ್ರಾಮದಲ್ಲಿ ನಿನ್ನೆ ಏನು ಶಾರದಾಂಬಾ ಕಾಲೇಜಿನಲ್ಲಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಯಶಸ್ವಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜರುಗಿತು. ಆದ್ರೆ ನಿನ್ನೆ ವಿನಾಕಾರಣ ವಿದ್ಯಾರ್ಥಿಗಳು, ಅದರಲ್ಲೂ ಕೆಲವೇ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸ್ವಯಂ ಗೊಂದಲದಿಂದಾಗಿ ಇವು ಪರೀಕ್ಷೆಯನ್ನ ಒಂದು ಜಿಲ್ಲೆಗೆ ಒಂದು ಸಣ್ಣ ಚುಕ್ಕೆ ಅಂತಕ್ಕಂಥದ್ದು ನಾವು ಇದನ್ನ ಖಂಡಿಸ್ತೀವಿ. ಜಿಲ್ಲೆಯ ವಿದ್ಯಾರ್ಥಿಗಳ ಪರವಾಗಿ ನಾವು ಯಾವಾಗೂ ಇದ್ದಿದ್ದೀವಿ. ಈಗ ಜಿಲ್ಲಾಡಳಿತನೂ ಸಹಿತ ಸಾಕಷ್ಟು ಶ್ರಮವಹಿಸಿ ಕೆಲಸ ನಿರ್ವಹಿಸಿದೆ. ಏನೋ ಸಣ್ಣ ಪುಟ್ಟ ವೇರಿಯೇಷನ್ ಅದು ವಿದ್ಯಾರ್ಥಿಗಳಿಂದಾನೇ ಅದು ಏನಂತಂದ್ರೆ KE ಒಂದು OMR ಸೀಟ್ ಸಪ್ರೇಟ್ ಮೆನ್ಷನ್ ಮಾಡಕ್ಕೆ ಕಾಲಮ್ ಕೊಟ್ಟಿದ್ದು ಮತ್ತು ಕ್ವಶನ್ ಪೇಪರ್ ಸೀಟ್ ಸಪ್ರೇಟ್ ಮೆನ್ಷನ್ ಮಾಡಕ್ಕೆ ಕಾಲಮ್ ಕೊಟ್ಟಿತ್ತು. ಆದ್ರೆ ವಿದ್ಯಾರ್ಥಿಗಳು ಏನು ಎರಡೂ ಸೇಮ್ ಆಗಿರ್ಬೇಕಂತ ಏನು KE ನಿಯಮಗಳು ಇರ್ಲಿಲ್ಲ. ಆದ್ರೆ ವಿದ್ಯಾರ್ಥಿಗಳು ತಾವಾಗೇನೆ ಕೆಲವೊಂದು ಮಾಹಿತಿ ತಾವು ಇನ್ಸ್ಟ್ರಕ್ಷನ್ ಓದ್ಕೊಳ್ಳಲಿ ವಿದ್ಯಾರ್ಥಿಗಳು ಅಡವಿ ಇದೊಂದು ಅವಘಡ ಆಗಿದೆ. ಇದು ಯಾವುದೇ ರೀತಿ ಲೋಪದೋಷ ಜಿಲ್ಲಾಡಳಿತದಿಂದ ಆಗಿಲ್ಲ, KE ಆಗಿಲ್ಲ. ಬಹಳ KPSC ಗಿಂತಲೂ KE ಬಹಳ ಕಠಿಣ ಎಕ್ಸಾಮ್ ಪರೀಕ್ಷೆಯನ್ನ ನಿಯಮಾವಳಿ ರೂಪಿಸಿ ಅದೇ ರೀತಿಯಿಂದ ಯಶಸ್ವಿಯಾಗಿ ನಡೆಸಿದೆ. ಮತ್ತು KEಗೂ ಮತ್ತು ಜಿಲ್ಲಾಡಳಿತ ಅಭಿನಂದನೆ ಸಲ್ಲಿಸ್ತೀವಿ. ಇದು ಯಾವ ರೀತಿ ಜಿಲ್ಲಾ ಆಡಳಿತದ ಲೋಪದೋಷ ಅಲ್ಲ, ವಿದ್ಯಾರ್ಥಿಗಳು ಸ್ವಯಂ ಆಗಿ ತಾವು ಗೊಂದಲಕ್ಕೊಳಗಾಗಿ ಈ ಒಂದು ಲೋಪದೋಷ ಜರುಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದೀವಿ. ಯಾವುದೇ ರೀತಿ ಪೇಪರ್ ಲೀಕ್ ಆದಂತದ್ದು ಯಾವುದೇ ಪುರಾವೆಗಳಿಲ್ಲ. ಸುಮ್ಮನೆ ಆರೋಪ ಮಾಡಬಾರ್ದು. ಅದು ಜಿಲ್ಲೆಗೆ ಕೆಟ್ಟ ಹೆಸರು ಮತ್ತು ಇನ್ನು ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಗೆ ಯಾವುದೇ ರೀತಿಯಂತ ಈ ತರ ನಾವೇ ಸ್ವಯಂಕೃತ ಅಪರಾಧ ನಾವೇನೇ ಇದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಎಕ್ಸಾಮ್ ಸೆಂಟರ್ಗಳನ್ನು ಕೊಡದೇ ಇರುವಂತ ನಿರ್ಮಾಣ ಆಗ್ತದೆ. ಅವಾಗೇನದ ನಾವು ಅನಿವಾರ್ಯವಾಗಿ ಜಿಲ್ಲೆಯ ವಿದ್ಯಾರ್ಥಿಗಳು 100 ಕಿಲೋಮೀಟರ್ ಈ ಜಿಲ್ಲೆಯಿಂದ ವಂಚಿತರಾಗಿ ಬೇರೆ ಕಡೆ ಹೋಗಿ ಬೆಂಗಳೂರು, ಮಂಗಳೂರು, ಬೆಳಗಾವಿ ಅಂತ ಜಿಲ್ಲೆಗಳಿಗೆ ಹೋಗಿ ಪರೀಕ್ಷೆ ಬರೆದು ಬರಬೇಕಂತ ಅವಘಡ ನಾವಾಗಿನ ಸ್ವಯಂವಾಗಿ ತಂದು ಕೊಡಂತ ಆಗ್ತದೆ. ಯಾವುದೇ ರೀತಿ ಎಕ್ಸಾಮ್ ಪರೀಕ್ಷೆ ಪತ್ರಿಕೆಗಳು ಸೋರಿಕೆ ಆಗಿಲ್ಲ. ವಿದ್ಯಾರ್ಥಿಗಳು ಸ್ವಯಂ ಆಗಿ ತಮ್ಮ ಒಂದು ಇನ್ಸ್ಟ್ರಕ್ಷನ್ ಓದ್ಕೊಳ್ಳಲಿ ತಾವು ಎಡಿವಿ ಇದನ್ನ ತಾವಾಗಿನ ಸ್ವಯಂ ಪ್ರೇರಿತವಾಗಿ ತಾವು ಮಾಡ್ಕೊಳ್ಳುವಂತ ಇದು ಅವಘಡ ಆಗಿರ್ತದೆ. ಹಾಗಾಗಿ ಯಾವುದೇ ರೀತಿ ಸೋರಿಕೆ ಆಗಿಲ್ಲ. ಎಲ್ಲ ಯಶಸ್ವಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಇನ್ಸ್ಟಂಟ್ ಕೇವಲ 5-10 ನಿಮಿಷದಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಪರಿಸ್ಥಿತಿಗಳು ಶಾಂತಗೊಳಿಸಿದ್ದಾರೆ. ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ನಾನು ತುಂಬ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಆರೋಪ ಹಂಗೇನು ಅಂತ ಲಡಿಜರ್ ಏನಿಲ್ಲ. ಕೆಲವೊಂದಿಷ್ಟು ನಿಯಂತ್ರಣ ಒಳಪಡಿಸ್ಲಾಕ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ಮಾಡಿರ್ಬೋದು ಪೊಲೀಸ್ ಇಲಾಖೆನೂ ಸಹಿತ. ಅದು ಒಂದು ಪರೀಕ್ಷೆ ಹಿತದೃಷ್ಟಿಯಿಂದ ಮಾಡಿದ್ದ ಇದೆ. ಯಾವುದೇ ರೀತಿಯ ಒಂದು ತೊಂದರೆಗೆ ವಿದ್ಯಾರ್ಥಿಗಳು ತೊಂದರೆ ಮಾಡ್ಬೇಕಂತ ಇರ್ಲಿಲ್ಲ, ಅಲ್ಲಿ ಉದ್ದೇಶ ಏನಿರ್ಲಿಲ್ಲ. ಅಲ್ಲಿ ರಕ್ಷಣೆ ಒದಗಿದ್ರು ಕೆಲವೊಂದಿಷ್ಟು ನಿಯಮಾವಳಿಗಳು ಪೊಲೀಸರು ಮಾಡಿದ್ದ ಇದೆ. ಬೇರೆ ಯಾವುದೇ ರೀತಿಯ ಇಲ್ಲಿ ಅಹಿತಕರ ಘಟನೆಗಳು ಪೊಲೀಸ್ ಇಲಾಖೆಯಿಂದ ಆಯ್ತು ಆಗಿರ್ಬೋದು ಅಥವಾ ಈ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ ಸರ್. ಗೌಡಪ್ಪ ಬೆಡಿಗೆ, ದಲಿತ ಸ್ವರಾಜ್ಯ ಸೇನೆ, कर्नाटक। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।